ಯಾದಗಿರಿ ಜಿಲ್ಲೆಯ ಗುರ್ಮಟ್ಕಲ್ ತಾಲೂಕಾ ವ್ಯಾಪ್ತಿಗೆ ಬರ್ತಕ್ಕಂಥ ಗುರ್ಮಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಗಣಪುರದಲ್ಲಿ ಸುಮಾರು ವರ್ಷಗಳಿಂದ ಈ ಶಿಥಿಲಗೊಂಡಿರ್ತಕ್ಕಂಥ ಶಾಲೆ ಕೋಣೆಗಳು ಮತ್ತು ಅಡಿಗೆ ಕೋಣೆ ಇವತ್ತಿನ ದಿವಸ ಮಕ್ಕಳು ಏನದ ನಿರಂತರ ಜಿಟಿ ಮಳಿಲಿಂದ ಆ ಯಾವ ಸಮಯದಾದ್ರೂ ಬೀಳ್ಬಹುದು ಅಂತ ಕೇಳಿ ಆ ಆತಂಕದಲ್ಲಿರ್ತಕ್ಕಂಥ ಮಕ್ಕಳು ಏನದಂದ್ರೆ ಒಂದು 2-3 ಕ್ಲಾಸ್ ಇರೋವೆಲ್ಲ ಒಂದೇ ಕಡೆಗೆ ಕೂಡಿಸಿ ಪಾಠ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಇದ್ದಿಲ್ಲ ಅಂದ್ರೆ ಹೊರಗೆ ಕುಂದ್ರಿಸಿ ಹೇಳ್ತಿರು, ಆದ್ರೆ ಮಳೆ ಇರೋದ್ರಿಂದ ಎಲ್ಲ ಕಡೆ ಒಂದೇ ಮಕ್ಕಳು ಒಂದೇ ಕಡೆ ಕೂಡಿಸಿ ಪಾಠ ಹೇಳೋದ್ರಿಂದ ಗೊಂದಲದಲ್ಲಿರ್ತಕ್ಕಂಥ ಮಕ್ಕಳು ಇವತ್ತಿನ ದಿವಸ ದಿನ ಮುಟ್ಟಿದ್ರೆ ಬೀಳ್ತದ. ನೋಡ್ತಿರ್ಬೋದು ವಿಡಿಯೋ. ಅದ್ರ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಪಿಡಿಒ, ತಾಲೂಕ್ ಪಂಚಾಯತ್ ಇಒ, ಬಿಒ, ಡಿಡಿಪಿಒ, ಸಿಒ, ಜಿಲ್ಲಾಧಿಕಾರಿಗಳೇ ನಂದೊಂದು ಮನವಿ, ಇಂಥವು ನೀವು ತಿಂಗಳ ಸಭೆಗಳು ಮಾಡ್ತಿರಲ್ಲ, ಸಭೆದಾಗ ಇವೆಲ್ಲ ಚರ್ಚೆ ಯಾಕಾಗಲ್ಲ? ಇಂಥವು ಯಾಕೆ ಚರ್ಚೆ ಆಗಲ್ಲ? ಇವು ಮುಂಜಾಗ್ರತೆಗಾಗಿ ನಾವು ಏನಾದ್ರೂ ಮಾಡಿದ್ರೆ ನಾವು ಮಕ್ಳಿಗೆ ಏನೋ ಅನುಕೂಲ ಮಾಡಿ ಕೊಟ್ಟಂಗ. ಆದ್ರೆ ನಾವ್ ಏನಾದ್ರೂ ಮುಂಜಾಗ್ರತೆ ಮಾಡಲಿಲ್ಲ, ನಾಳೆ ಅನಾಹುತ ಆದ್ಮ್ಯಾಗ ನಾವೆಲ್ಲರೂ ಬಂದು ಇಲ್ಲಿ ನಿಂತಾಗ ನಾವು ಅವ್ರನ್ನ ಜೀವ ಬದುಸ್ಲಕ್ ಯಾರ ಕೈಲಿ ಸಾಧ್ಯನಿಲ್ಲ. ಈ ಗ್ರಾಮದಲ್ಲಿ ಆಲ್ರೆಡಿ 11 ಮಂದಿ ಒಂದೇ ಸಲ ಸ್ವತಂತ್ರ ಸಿಕ್ಕಲ್ಲಿಂದ ಕೂಡ ದೊಡ್ಡ ಅನಾಹುತ ಆಗಿ ಇವತ್ತಿನ ದಿವಸ ಊರೇ ಇಡೀ ಕಣ್ಣೀರಿಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಅಂತದ್ದು ಮರುಕಳಿಸಬಾರ್ದಂತಕ್ಕಂಥದ್ದು ನಂದಾದ. ನನ್ನ ಗಮನಕ್ಕೆ ಪೋಷಕರ ಗಮನಕ್ಕೆ ತಂದಾಗ ತಕ್ಷಣ ಸ್ಥಳಕ್ಕೆ ಬಂದಿನಿ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಮುಂದೆ ಏನಾದ್ರೂ ಅನಾಹುತ ಆಯ್ತಂದ್ರೆ ಸಂಬಂಧಪಟ್ಟವ್ರ ಮೇಲೆ ಗುರ್ಮಿಟ್ಕಲ್ ಪೊಲೀಸ್ ಸ್ಟೇಷನ್ದಲ್ಲಿ ನಾನೇ ಖುದ್ದಾಗಿ ಅವ್ರ ಮೇಲೆ ಕೇಸ್ ದಾಖಲು ಮಾಡ್ಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತೀನಿ. ಮತ್ತೆ ಶಾಲೆ ಮಕ್ಕಳನ್ನ ಎಲ್ಲರೂ ತಗೊಂಡ್ ಕೇಸಿ ಇಲ್ಲಿಂದ ಹಲಿಗೆ ಮುಖಾಂತರ ಕೈಯಲ್ಲಿ ಕೋಲ್ ಹಿಡ್ಕೊಂಡ್ ಕೇಸಿ ಆ ಹೈದರಾಬಾದ್ಲಿಂದ ಬಿಜಾಪುರ ಹೋಗ್ತಕ್ಕಂಥ ರಸ್ತೆ ಅದಲ್ಲ, ಆ ರಸ್ತೆಯನ್ನೇ ಬಂದ್ ಮಾಡಿ ಅಲ್ಲೇ ಪಾಠ ಚಾಲೂ ಮಾಡ್ತೀನಿ, ಅಲ್ಲೇ ಪ್ರತಿಭಟನೆ ಮಾಡ್ತೀನಿ. ಸಂಬಂಧಪಟ್ಟರು ಎಲ್ಲರೂ ಬರ್ಬೇಕು, ಸಮಸ್ಯೆ ಬಗೆಹರಿವರೆಗೆ ನಾವು ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ನಿರ್ಧಾರ ತಗೊಂಡಿವಿ. ಅದಕ್ಕೆ ಆಸ್ಪದ ಕೊಡದೆ ಸಂಬಂಧಪಟ್ಟರು ನೀವು ಬಂದ್ ಮಾಡಿದ್ರಿ ಸರಿ, ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗ ರಾವು ಕಾಲ ಚಾಲೂ ಆಯ್ತು ಅಂತ ತಿಳ್ಕೊಬೇಕಂತಕ್ಕಂಥದ್ದು ನಂದು ಎಚ್ಚರಿಕೆ. ನಾನು ಈ ಸ್ಕೂಲ್ಗೆ ಸಂಬಂಧಪಟ್ಟ SDMC ಅಧ್ಯಕ್ಷರವರು ಮಾತಾಡ್ತಿದ್ದವರು. ಇಲ್ಲಿ ನಾನು ಸುಮಾರು 6 ತಿಂಗಳಿಂದ ನಾನು ಸುಮಾರು ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟೆ. ಆದ್ರೆ ಇದು ನಾಗನಗೌಡ ಲೋಕಲ್ ಶಾಸಕರಿಗೆ ಅರ್ಜಿ ಕೊಟ್ಟೆ, ಆದ್ರೆ BO ಆಫೀಸಿಗೆ ಕೊಟ್ಟೆ. ಯಾರು ನನಗೆ ರೆಸ್ಪಾನ್ಸ್ ಮಾಡಿಲ್ಲ. ಮಾಡಾಮ್ರಿ ಅಂತ ಹೇಳ್ಕೊಂತ ಹಂಗೆ ಹೊಂಟಾರ. ಇಲ್ಲಿ ಬಹಳ ತೊಂದರೆ ಅದ. 4 ರೂಮು ತೊಂದರೆದಲ್ಲಿದೆ. ಅದು ಇನ್ನೊಂದು ಮತ್ತೆ ಅಡಿಗೆ ಕೋಣೆ ಬಿ ಸರಿಯಾಗಿಲ್ಲ, ಇನ್ನು ಟಾಯ್ಲೆಟ್ ಸರಿ ಇಲ್ಲ, ಕಾಂಪೌಂಡ್ ಇಲ್ಲ, ಬಹಳ ತೊಂದರೆದಲ್ಲಿದ್ದೀವಿ. ಆದಷ್ಟು ಇಲ್ಲಿ ನಮಗೆ ಸ್ಕೂಲ್ ಒದಗಿಸ್ಕೊಡ್ಬೇಕಂತ ಹೇಳಿ ಸರ್ಕಾರದಲ್ಲಿ ವಿನಂತಿ ಹೇಳುತ್ತಿದ್ದೇನೆ. ಆಗಲಿಲ್ಲ ಅಂದರೆ ಮುಂದೆ ನಾವು ಹೈದರಾಬಾದ್ ಬಿಜಾಪುರ ರಸ್ತೆ ಬಂದ್ ಮಾಡಿ ಸ್ಟ್ರೈಕ್ ಕುಂದಿರಬೇಕಾಗಿ ಹೇಳಿಕೊಳ್ತೇವೆ.